ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಇದ್ದಾರೆ ಸಂಪರ್ಕದಲ್ಲಿ. ಭರತ್ರಾಜ್, ಈ ಹತ್ಯೆಯ ನಂತರ ಇಡೀ ಸಮುದಾಯ ಸಿಟ್ಟಿಗೆದ್ದಿದೆ. ಕಾಂಗ್ರೆಸ್ನ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಜಿಲ್ಲೆಯ ಮುಸ್ಲಿಂ ಮುಖಂಡರೇನಿದ್ದಾರೆ, ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ಆಡಿಯೋ ಕೂಡ ನಾವು ನೋಡಿದ್ವಿ. ಇದ್ರ ಬಗ್ಗೆ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಹಾಗಾದ್ರೆ? ಶ್ವೇತಾ, ಹೌದು, ಈಗಾಗಲೇ ಕಾಂಗ್ರೆಸ್ನ ಮುಖಂಡರು, ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಮುಖಂಡರು ಬಹಳಷ್ಟು ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಯಾಕಂದರೆ ಅನೇಕ ಕಾರಣಗಳಿಂದ ಕಾಂಗ್ರೆಸ್ ಈ ಭಾಗದಲ್ಲಿ ಕರಾವಳಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನುವಂಥದ್ದು. ಕಳೆದ ಬಾರಿ ಅಶ್ರಫ್ ಹತ್ಯೆ ಆದಾಗಲೂ ಕೂಡ ಇದೇ ರೀತಿ ಆಕ್ರೋಶ ವ್ಯಕ್ತವಾಗಿತ್ತು. ಸ್ವತಃ ಗೃಹ ಸಚಿವ ಪರಮೇಶ್ವರ್ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸುವಂಥದ್ದು, ಅವರ ಸಭೆಯಲ್ಲಿ ಟೇಬಲ್ ಕೊಟ್ಟು ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂಥದ್ದು ನಡೆದಿತ್ತು. ಆದರೆ ಆ ನಂತರದ ದಿನಗಳಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸಗಳನ್ನು ಗೃಹ ಇಲಾಖೆ ಅಥವಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇಲ್ಲಿನ ಮುಸ್ಲಿಂ ಮುಖಂಡರಿದ್ದರು. ಆದರೆ ತೀರಾ ಇತ್ತೀಚಿನ ದಿನಗಳಲ್ಲಿ ಅದು ಯಾವುದು ಕೂಡ ಸರಿಯಾಗಲಿಲ್ಲ. ಈಗ ಮತ್ತೆ ಒಬ್ಬ ಮುಸ್ಲಿಂ ಯುವಕನ ಹತ್ಯೆ ಆಗಿರುವಂಥದ್ದು ಇದು ಕಾಂಗ್ರೆಸ್ನ ನಾಯಕರುಗಳನ್ನು ಕೆರಳಿಸಿದೆ. ಇದು ಕೇವಲ ಕಾಂಗ್ರೆಸ್ ನಾಯಕರನ್ನಷ್ಟೇ ಕೆರಳಿಸಿಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರು ಶವ ಮೆರವಣಿಗೆ ಉದ್ದಕ್ಕೂ ಕೂಡ ಮುಸ್ಲಿಂ ಯುವಕರು ಏನಿದ್ದಾರೆ ಅವರು ಕಾಂಗ್ರೆಸ್ನ ನಾಯಕರುಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಆಡಳಿತ ಇದೆ, ನಿಮ್ಮದೇ ಗೃಹ ಸಚಿವರಿದ್ದಾರೆ, ಮಂಗಳೂರಿಗೆ ಬರ್ತಾರೆ, ಸಭೆಗಳನ್ನು ನಡೆಸಿಕೊಂಡು ಹೋಗ್ತಾರೆ. ಆದರೆ ನಮ್ಮ ಯುವಕರ ರಕ್ಷಣೆಯನ್ನು ಅವರು ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ಕೋಮು ಪ್ರಚೋದನಕಾರಿಯಾಗಿ ಭಾಷಣಗಳನ್ನು ಮಾಡುವವರ ವಿರುದ್ಧ, ದ್ವೇಷ ಭಾಷಣಗಳನ್ನು ಬಿತ್ತುವವರ ವಿರುದ್ಧ ಯಾಕೆ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಆಕ್ರೋಶಗಳನ್ನು ಅವರು ನಿರಂತರವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೆಲ್ಲದರ ಬಿಸಿ ಒಂದು ಹಂತಕ್ಕೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಪ್ರಮುಖರ ಮೇಲೆ ಬಿಟ್ಟಿದಂತೆ ಕಾಣ್ತಾ ಇದೆ. ಹಾಗಾಗಿ ಅವರು ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ತುರ್ತು ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ಒಂದು ಬಹಳ ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ನಾಳೆ ಮಧ್ಯಾಹ್ನ 2:30ಕ್ಕೆ ಮಂಗಳೂರಿನ ಶಾದಿ ಮಹಲ್ನಲ್ಲಿ ಒಂದು ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಮಂಗಳೂರಿನ ಎಲ್ಲ ಕಾಂಗ್ರೆಸ್ನ ಸಣ್ಣ ಪುಟ್ಟ ಘಟಕದ ಪದಾಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ನಾಯಕರುಗಳಾಗಿರ್ಬೋದು, ಮುಸ್ಲಿಂ ಮುಖಂಡರುಗಳು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಹಾಜರಿರ್ತಾರೆ. ಆ ಸಭೆಯಲ್ಲಿ ಹಾಜರಿದ್ದವರು ಅಂದೇ ಆ ಒಂದು ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿ ಪಕ್ಷದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಗುಡ್ ಬೈ ಹೇಳುವಂತ ಕೆಲಸಗಳನ್ನು ಮಾಡಲಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಚಾರ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಾಹುಲ್ ಹಮೀದ್ ನೇತೃತ್ವದಲ್ಲಿ ಈ ಒಂದು ರಾಜೀನಾಮೆ ನಿರ್ಧಾರ ಪ್ರಕಟ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಈ ರಾಜ್ಯದ ಜಿಲ್ಲೆಯ ಕಾಂಗ್ರೆಸ್ನ ಮುಸ್ಲಿಂ ನಾಯಕರುಗಳಿಗೂ ಕೂಡ ಯಾವುದನ್ನು ಕೂಡ ತೆಗೆದುಕೊಳ್ಳುವಂತ ಸ್ಥಿತಿಗಳಲ್ಲಿ ಅವರು ಇಲ್ಲ. ಯಾಕಂದ್ರೆ ಪಕ್ಷದ ಮುಸ್ಲಿಂ ಯುವಕರು ಕಾರ್ಯಕರ್ತರಾಗಿ ಚುನಾವಣೆಯ ಸಂದರ್ಭಗಳಲ್ಲಿ ದುಡಿದಂತ ಯುವಕರೇನಿದ್ದಾರೆ, ಇಂತಹ ಹತ್ಯೆಗಳಾದಾಗ ಅದರ ವಿರುದ್ಧ ಆಕ್ರೋಶಗಳನ್ನು ನಿರಂತರವಾಗಿ ವ್ಯಕ್ತಪಡಿಸ್ತಾ ಇದ್ರು. ಅಶ್ರಫ್ ಹತ್ಯೆ ಆದಾಗಲೂ ಅದಕ್ಕೆ ಒಂದು ಆಕ್ಷನ್ ಕಮಿಟಿ ಆಗಬೇಕು, ಬೇರೆ ಕಮಿಟಿಯ ನೇತೃತ್ವದಲ್ಲಿ ಅದರ ತನಿಖೆಗಳಾಗಬೇಕು ಅನ್ನುವಂಥ ಹೋರಾಟಗಳನ್ನು ಮಾಡಿದ್ರು. ಆದರೆ ಅದು ಯಾವುದಕ್ಕೂ ಕೂಡ ಸರ್ಕಾರ ಕಿವಿಗೊಡ್ಲಿಲ್ಲ ಅನ್ನುವಂಥ ಆಕ್ರೋಶ ಅವರಲ್ಲಿ ಮೊದಲೇ ಇದೆ. ಸುಹಾಸ್ ಹತ್ಯೆ ಆದಾಗಲೂ ಕೂಡ ಬಂದ್ಗೆ ಕರೆ ಕೊಟ್ಟು ಅವರ ವಿರುದ್ಧ ಕೆಲವೊಂದು ಕಡೆಗಳಲ್ಲಿ ಗಲಾಟೆಗಳಾದಂಥ ಆರೋಪಗಳಿತ್ತು. ಇದೆಲ್ಲವೂ ಕೂಡ ಆದರೂ ಕೂಡ ಸರ್ಕಾರ ನಮ್ಮ ಮನವಿಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಅಸಮಾಧಾನ, ಆಕ್ರೋಶ ಅವರಲ್ಲಿ ಇರುವಂಥದ್ದು. ಥ್ಯಾಂಕ್ ಯು ಭರತ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.